ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ಸನ್ನು, ಫಿನಾನ್ಷಿಯಲ್ ಆಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ಸನ್ನು ಮಾಡಿದ್ವು. ಸೆಕ್ಷನ್ ಬಿಗೆ ಎಕ್ಸಾಮ್ ಸೆಟ್ ಪ್ರಾಬ್ಲಮ್ಸನ್ನು ಮಾಡಿದ್ವಿ, ಎಕ್ಸಾಮಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಸೊ ಈ ಸೆಷನಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ಸು ಯಾವ ಥರ ಇರುತ್ತೆ ಅನ್ನೋದನ್ನು ಮಾಡೋಣ. ಸೊ ರಿಪೀಟೆಡ್ ಪ್ರಾಬ್ಲಮ್, ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋಂಥ ಪ್ರಾಬ್ಲಮ್ಸನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. So I am going to present the problem in front of you in the year of 2013 and 17. So most important problem ಅಂತಾನೆ ಕಾಣಿಸುತ್ತೆ ನಿಮಗೆ. ಸೊ ನೋಡಿ ಪ್ರಾಬ್ಲಮ್ ಓದೋಣ. The following balance sheet of Anvita Limited and additional information prepare cash flow statement. So liability given and assets given, 2 years data. Equity share capital 13 lakh, 15 lakh. General reserve 2 lakhs, 2 lakh 50. Profit and loss account 1 lakh 20 and 1 lakh 80. Long term bank loan 3 lakhs and 2 lakhs. Creditors 1 lakh and 1 lakh 60. Bills payable 80,000 and 60,000. Provision for taxation 45,000 and 60,000. Proposed dividend 1 lakh and 1 lakh 75,000. So next go for asset side. Goodwill 30,000, 20,000. Land and building 7 lakh 50 and 10 lakhs. Land and machinery 6 lakhs and 8 lakhs. Investments 1 lakh 35 and 1 lakh. Stock 3 lakh 30, 2 lakh 30. Debtors 2 lakh 30, 3 lakh 32,000. Cash and bank 1 lakh 50 and 88,000. Preliminary expenses 20,000 and 15,000. Total first year 22 lakh 45,000. 2020 ge 25 lakhs 85,000 respectively both the side. So along with that balance sheet jodege additional information also given. So depreciation written off during the year ended 31st 3 2020 on plant and machinery 1,20,000 rupees. Equity shares were issued against the acquisition of assets of another company. The assets consisted of land and building worth 1,20,000 rupees and stock worth 50,000 rupees. No depreciation has been made on land and building during the year. So next, third adjustment, a dividend of 13,500 rupees was received during the year. Next, provision for taxation and proposed dividend shall be treated as non-current liability. So adjustment ಎಲ್ಲವನ್ನೇ ಹೇಳಿದ್ದಾನೆ. ಸೊ ಯಾವ ಥರ ಟ್ರೀಟ್ ಮಾಡಬೇಕು ಡಿವಿಡೆಂಡ್ ಅನ್ನ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿದೆ, ನಾನ್ ಕರೆಂಟ್ ಲೈಬಿಲಿಟಿ ಅಂತ ಅನ್ಕೊಳ್ಳಿ. ಫೈನ್. ಸೊ ದಿಸ್ ಈಸ್ ದ ಎಕ್ಸಾಮ್ ಪ್ರಾಬ್ಲಮ್. ಏನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ಕ್ಲಿಯರ್ ಆಗಿದೆ ಇನ್ಫಾರ್ಮೇಶನ್. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ವರ್ಕಿಂಗ್ ಅನ್ನ ಮಾಡ್ಕೋಬೇಕು. ರೆಸ್ಪೆಕ್ಟಿವ್ ಕರೆಂಟ್ ಲೈಬಿಲಿಟೀಸ್ ಅಕೌಂಟ್ ಅಂಡ್ ಕರೆಂಟ್ ಅಸೆಟ್ಸ್, ಇದು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ಸ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಆಮೇಲೆ ನಾವು ಸ್ಟ್ರೈಟ್ ಅವೇ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ನಾವು ಪ್ರಾಬ್ಲಮ್ನ ಮಾಡಬೇಕು. ಸೊ ಬನ್ನಿ. ಸೊ ಫಸ್ಟ್ ನೋಡಿ ಕಾಲಮ್ಸ್ ತಗೊಳ್ಳಿ. ಅನ್ವಿತಾ ಲಿಮಿಟೆಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡೆಡ್ 2020. ಸೊ ಸ್ಟೇಟ್ಮೆಂಟ್ಗೆ ಕಾಲಮ್ಸ್ ತಗೊಂಡಿದ್ದೀನಿ. ಸೊ ತಗೊಂಡಾದ್ಮೇಲೆ ಸೊ ಮತ್ತೆ ಪ್ರಿಪೇರ್ ಮಾಡ್ತೀನಿ ನಾನು ಅದನ್ನು. ಫಸ್ಟ್ ನಾನು ವರ್ಕಿಂಗ್ಸನ್ನು ಮಾಡ್ಕೊಳ್ತೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನ ಮಾಡ್ಕೋಬೇಕು, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ನ ಮಾಡ್ಕೋಬೇಕು, ಶೇರ್ ಕ್ಯಾಪಿಟಲ್ ಅಕೌಂಟ್ನ ಮಾಡ್ಕೋಬೇಕು. ಓಕೆ ಫೈನ್. ಸೊ ಇದನ್ನು ಪ್ರಿಪೇರ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಅಕೌಂಟ್ಸನ್ನು, ಆಮೇಲೆ ನಾನು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀನಿ. ಸರಿನಾ? ಸರಿ. ಓಕೆ, ಫಸ್ಟ್ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಶೇರ್ ಕ್ಯಾಪಿಟಲ್ ಅಕೌಂಟು ಲೈಬಿಲಿಟಿ ಆಗಿರೋದ್ರಿಂದ ಸೊ ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ಕೊಳ್ಳಿ. 13 lakhs ಇದೆ. ಸೊ ನಮ್ಮ ಪ್ರಾಬ್ಲಮಲ್ಲಿ ಕಾಣಿಸುತ್ತೆ ನೋಡಿ, 13 lakhs ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 13 lakhs ಅಂಡ್ 15 lakhs ಇದೆ. ಸೊ 15 lakhs ಇರೋದ್ರಿಂದ ನಾವು ಅದು ಏನು ನಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಇದೆ ಅದನ್ನು ನಾವು ಫಸ್ಟು ಬರ್ಕೊಂಡಿದ್ದೀನಿ. 13 lakhs ಓಪನಿಂಗ್ ಬ್ಯಾಲೆನ್ಸ್. ಕ್ಲಿಯರ್? ನೆಕ್ಸ್ಟ್ ಅದಾದಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಇದೆ. ಏನು ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ ನಮ್ಗೆ ಹೇಳ್ತಾ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಬೇರೆ ಕಂಪನಿದು ಅಕ್ವಿಷನ್ ಮಾಡ್ತಾ ಇದೆ. ಅದಕ್ಕೆ ಅಕ್ವಿಷನ್ಗೆ ಏನನ್ನು ಕೊಡ್ತಿದೆ ಅಂತಂದ್ರೆ 1,50,000 ರೂಪಾಯಿ ವರ್ತ್ ಇರುವಂಥ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 50,000 ರೂಪೀಸ್ ವರ್ತ್ ಇರುವಂತಹ ಸ್ಟಾಕ್ ಅನ್ನು ಕೊಟ್ಟು ಸೊ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಿದೆ. ಸೊ ಹಾಗಾಗಿ ಸೊ ವಿ ಹ್ಯಾವ್ ಟು ರೆಕಾರ್ಡ್ ಬೋತ್ ದ ಅಸೆಟ್ಸ್ ನಾವು ಬರ್ಕೋಬೇಕಾಗತ್ತೆ. ಎಲ್ಲಿ ಅಂತಂದ್ರೆ ಸೊ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ಕೋಬೇಕು, ರೆಸ್ಪೆಕ್ಟಿವ್ ಅಸೆಟ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರ್ಕೋಬೇಕಾಗತ್ತೆ. ಫೈನ್. ಸೊ ಇನ್ನ ಒಂದು ಐಟಮ್ ಇದೆ, ಸ್ಟಾಕ್ 50,000 ರೂಪೀಸ್. ಸೊ ಬರ್ಕೊಂಡಾದ್ಮೇಲೆ ಈಗ ಸೊ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ನಮಗೆ 15 lakh rupees ಡಿಫರೆನ್ಸ್ ಅಮೌಂಟ್ ಬರುತ್ತೆ ನೋಡಿ. ಸೊ 15 lakhs ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಇರುವಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ಅದು ಕಾಣಿಸ್ತಾ ಇದೆಯಲ್ಲ. ಸೊ 15 lakhs.
15 lakhs ಹೆಂಗೆ ಬಂತು ಅನ್ನೋದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು. ಸೊ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಪರ್ಚೇಸ್ ಮಾಡಬೇಕಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಸ್ಟಾಕ್ ರೈಸ್ ಆಗಿದೆ ಅಂತ, ಸರಿನಾ. ಸೊ ಈಗ ಟೋಟಲ್ ಮಾಡಿ 15 lakhs ಟ್ಯಾಲಿ ಆಗುತ್ತೆ. ಸೊ ಕ್ಲೋಸಿಂಗ್ ಫಿಗರ್ ಈಗ 15 lakhs ಇದೆ, ಸರಿನಾ. ನೆಕ್ಸ್ಟ್ ಅದಾದ್ಮೇಲೆ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಬರೋಣ. ಪ್ಲಾಂಟ್ ಅಂಡ್ ಮಿಷನರಿ ಅಸೆಟ್ ಆಗಿರೋದ್ರಿಂದ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರ್ಕೊಳ್ಳಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹೌ ಮಚ್ 6 lakhs. ಸಿ ಪ್ಲಾಂಟ್ ಅಂಡ್ ಮಿಷನರಿ ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋದಾದ್ರೆ ನಮಗೆ 6 lakhs ಇದೆ ನೋಡಿ. 6 lakhs ಅಂಡ್ 8 lakhs. ಕ್ಲಿಯರ್ ಬರ್ಕೊಂಡಿದೀವಿ. ರೈಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪರ್ಚೇಸ್ ಮಾಡಿದೆ. ಸೊ ಎಷ್ಟು ಪರ್ಚೇಸ್ ಮಾಡಿದೆ ಅಂತಂದ್ರೆ 3,20,000 rupees ವರ್ತ್ ಪರ್ಚೇಸ್ ಮಾಡಿದೆ. ಸೊ ಅದಕ್ಕೆ ನಾವು ಎಂಟ್ರಿ ಹಾಕಿದೀವಿ ನೋಡಿ. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ 3,20,000 rupees ಪರ್ಚೇಸ್ ಆಗಿರುತ್ತೆ. ಸೊ ಹೆಂಗ್ ಪರ್ಚೇಸ್ ಆಗಿರುತ್ತೆ ಅಂತಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ 6 lakhs ಇದೆ. ಸೊ 80,000 rupees ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಂತಂದ್ರೆ 1,20,000 ಪರ್ಚೇಸ್ ಹೆಂಗಾಯ್ತಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ 1,20,000 ಇದೆ ಅಲ್ವಾ. ಆ 1,20,000 rupees ಅಡ್ಜಸ್ಟ್ ಮಾಡೋಣ. ಸೊ ಅಡ್ಜಸ್ಟ್ ಮಾಡಿದ್ಮೇಲೆ ಡಿಫರೆನ್ಸ್ ಅಮೌಂಟ್ ಅದಾಗಿರುತ್ತೆ ನೋಡಿ. ಸೊ ಡಿಪ್ರಿಸಿಯೇಷನ್ ಎಷ್ಟಿದೆ 1,20,000 rupees ನಾವು ಕ್ರೆಡಿಟ್ ಸೈಡ್ ಪ್ಲಾಂಟ್ ಅಂಡ್ ಮಿಷನರಿ ಅಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರ್ಕೋತೀವಿ. ಬರ್ಕೊಂಡ್ಮೇಲೆ ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿತ್ತು 8 lakhs ಇತ್ತು. ಸೊ ಈ 8 lakhs ಪ್ಲಸ್ 1,20,000 ಟೋಟಲ್ ಮಾಡಿ 9,20,000 ಬರುತ್ತೆ. 9,20,000 rupees ಮೈನಸ್ 6 lakhs ಮಾಡಿದ್ರೆ 3,20,000 rupees ಪರ್ಚೇಸ್ ಬಂತು. ಸೊ ಇದು ಹೈಡನ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಅಡ್ಜಸ್ಟ್ಮೆಂಟ್ ಹೈಡನ್ ಆಗಿತ್ತು. ಕ್ಲಿಯರ್. ಸೊ ಅದನ್ನ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಲ್ಸೋ ಅಸೆಟ್ ಆಗಿರೋದ್ರಿಂದ ಯು ಮಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಡೆಬಿಟ್ ಸೈಡ್ ಮಾಡಬೇಕು 7,50,000 rupees. ಫೈನ್. ಸೊ ಅದಾದ್ಮೇಲೆ ಅಲ್ಲೂ ಪರ್ಚೇಸ್ ಆಗಿದೆ ಶೇರ್ ಕ್ಯಾಪಿಟಲ್ ನೋಡಿ. ಅಲ್ಲಿ ಏನೇನಾಗಿತ್ತು ಅಂತಂದ್ರೆ ಎಲ್ಲ ಐಟಮ್ಸ್ ಇಲ್ಲಿ ತಗೋಬೇಕು. ಶೇರ್ ಕ್ಯಾಪಿಟಲ್ ಅಕೌಂಟ್ 1,50,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಂದಿದೆ ಅಲ್ವಾ. ಸೊ ಅದನ್ನ ತಗೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ 10 lakhs ಇತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ 10 lakhs ಅನ್ನ ನಾವು ಕ್ರೆಡಿಟ್ ಸೈಡ್ ಬರ್ಕೊಂಡು ಟೋಟಲ್ ಮಾಡಿ ಡಿಫರೆನ್ಸ್ ಅಮೌಂಟ್ ಅನ್ನ ಮಾಡಿದಾಗ ಸೊ 1 lakh rupees ನಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ. 1 lakh rupees ಎಲ್ಲಿಂದ ಬಂತಪ್ಪ ಅಂತಂದ್ರೆ ಡಿಫರೆನ್ಸ್ ಅಮೌಂಟ್ ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ತೀನಿ ನೋಡಿ. ಸೊ ಯಾಕೆ ಇದು 1 lakh ಬಂತು ಅಂತಂದ್ರೆ 1,50,000 rupees ಎಲ್ಲಿದೆ. ಸೊ ನಮ್ಗೆ ಇಲ್ಲಿದೆ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000 rupees ಆಗಿದೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಆಗಿದೆ, ಇಲ್ಲಿ ಡೆಬಿಟ್ ಸೈಡ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದೆ 1,50,000. ಸೊ ಟೋಟಲ್ 10 lakhs ಬರ್ಕೊಂಡು ಡಿಫರೆನ್ಸು 7,50,000 1,50,000 ಟೋಟಲ್ ಮಾಡಿ 10 lakhs ಅಲ್ಲಿ ಮೈನಸ್ ಮಾಡಿದ್ರೆ 1 lakh rupees ಡಿಫರೆನ್ಸ್ ಬಂತು. ಅದೇನಾಗಿದೆ. ಸೊ ಡೆಬಿಟ್ ಸೈಡ್ ಡಿಫರೆನ್ಸ್ ಬಂತು ಅಂದ್ರೆ ಅಸೆಟ್ ಇದು ಪರ್ಚೇಸ್ ಆಗಿದೆ ಅಂತ. ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂತು ಅಂತಂದ್ರೆ ಡಿಪ್ರಿಸಿಯೇಷನ್. ಸಪೋಸ್ ಟು ಬಿ ಡಿಪ್ರಿಸಿಯೇಷನ್ ಇದ್ದು ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂತು ಅಂದ್ರೆ ಲಾಸ್ ಆಗಿರುತ್ತೆ ಅಂತ ಅಥವಾ ಸೇಲ್ ಆಗಿರುತ್ತೆ ಅಂತ. ಸೇಲ್ ಆಗಿದೆ ಅಂತ ಫಸ್ಟ್ ಟ್ರೀಟ್ ಮಾಡಿ. ಸೇಲ್ಸ್ ಇದ್ದಾಗೂ ಡಿಫರೆನ್ಸ್ ಬಂತು ಅಂದ್ರೆ ಲಾಸ್ ಅಂತ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಫೈನ್. ಸೊ ಈಗ ಎಲ್ಲ ಐಟಮ್ಸ್ ಆಯ್ತು. ಈಗ ಅಡ್ಜಸ್ಟ್ಮೆಂಟ್ಸ್ ಆಲ್ಮೋಸ್ಟ್ ಮುಗಿದಿದೆ. ಈಗ ನಾವು ಸ್ಟೇಟ್ಮೆಂಟ್ಗೆ ಬನ್ನಿ. ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಐಟಮ್ ಏನ್ ಬರ್ಕೋಬೇಕು ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆಪರೇಟಿಂಗ್ ಫಸ್ಟ್ 3 ಹೆಡ್ ಅಲ್ಲಿ ಮಾಡ್ತೀವಿ. ಒಂದು ಆಪರೇಟಿಂಗ್ ಆಕ್ಟಿವಿಟಿ, ಎರಡನೇದು ಒಂದು ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಮಾಡ್ತೀವಿ. ಸೊ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಲ್ಲಿ ಸಿಗುತ್ತೆ ನಮಗೆ ಅಂತಂದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ 1,20,000 1,80,000. ಈ ವರ್ಷ 1,80,000 ಇದೆ. ಪ್ರೀವಿಯಸ್ ಇಯರ್ 1,20,000 ಇದೆ. ದ ಡಿಫರೆನ್ಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ. ಸೊ ಈ ವರ್ಷದ ಪ್ರಾಫಿಟ್ ಬಂದಿರುತ್ತೆ ಅದು. ಸೊ 60,000 ನೋಡಿ. 1,80,000 ಮೈನಸ್ 1,20,000. ಸೊ ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಮಾಡಿ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಥವಾ ನಾನ್ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾನ್ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿಬಹುದು. ಸರಿನಾ. ಸೊ ಅದನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಅವ್ನು ಹೇಳಿದ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನ್ ಕರಿಬೇಕು ಅಂತ ಹೇಳ್ತಾನೆ, ನಾನ್ ಕರೆಂಟ್ ಲೈಬಿಲಿಟಿ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದೆ ನೋಡಿ. ನಾನ್ ಕರೆಂಟ್ ಲೈಬಿಲಿಟಿ ಟ್ರೀಟ್ ಮಾಡಿ ಅಂತ ಹೇಳಿದ. ಪ್ರಪೋಸ್ ಡಿವಿಡೆಂಡ್ ಮತ್ತೆ ಇದನ್ನು. ಹಾಗಾಗಿ ನಾನು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಫೈನ್. ಸೊ 15,000 ಟೇಕ್ ಇನ್ ಅವರ್ ಕಾಲಮ್. ಸೆಕೆಂಡ್ ಐಟಮ್ ಈಸ್ ಪ್ರಪೋಸ್ಡ್ ಡಿವಿಡೆಂಡ್. ಸೊ ಹೌ ಮಚ್ 75,000. ಸೊ ಗಿವನ್ ಇನ್ ದಿ ಪ್ರಾಬ್ಲಮ್ 75,000 rupees. ಕ್ಲಿಯರ್. ಹೆಂಗಾಯ್ತು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ 1 lakh ಇದೆ, ಸೆಕೆಂಡ್ ಇಯರ್ ಅಲ್ಲಿ 1,75,000 ಇತ್ತು. ಸೊ ದಟ್ ಶುಡ್ ಬಿ 75,000 rupees ಡಿಫರೆನ್ಸ್ ನ ಅಲ್ಲಿ ತಗೊಂಡಿದ್ದೀನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಷ್ಟೇ 45,000 ಇತ್ತು, 60,000 ಇತ್ತು. ಡಿಫರೆನ್ಸ್ ಅಮೌಂಟ್ 15,000 rupees ಐ ಟೇಕನ್ ದೇರ್. ಓಕೆ ಫೈನ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ಈಗ ತಾನೇ ನಾವು ಪ್ರಾಫಿಟ್ ಇದು ಡಿಪ್ರಿಸಿಯೇಷನ್ ಅಕೌಂಟ್ ಇದು ಪ್ರಾಫಿಟ್ ಸಾರಿ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ನ ಮಾಡಿದ್ವಿ. ಅಲ್ಲಿ ಬಂದಿದೆ ನೋಡಿ 1,20,000 rupees. ಸೊ ಅದನ್ನ ನಾವು ಬರ್ಕೋಬೇಕಾಗತ್ತೆ. ಸೊ ಚಾರ್ಜ್ ಮಾಡಿ ಅಂತ ಹೇಳಿದ್ನಲ್ಲ ಆ ಅಮೌಂಟ್.
ಸೊ 1,20,000 ಬರ್ಕೊಂಡೆ. ನೆಕ್ಸ್ಟ್ ಅದಾದ್ಮೇಲೆ ಐಟಮ್ ಪರ್ಚೇಸ್ ಆಫ್ ಸ್ಟಾಕ್ ಬೈ ಇಶ್ಯೂಂಗ್ ಆಫ್ ಶೇರ್ಸ್. ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಲ್ವಾ, ಸ್ಟಾಕ್ ಬರ್ತಿದೆ. ಎಷ್ಟು ಬರ್ತಿದೆ ಸ್ಟಾಕ್ ಇಲ್ಲಿ? 50,000 rupees ಬರ್ತಿದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000 ಬರ್ತಿದೆ. ಸೊ ಆಲ್ರೆಡಿ ನಾವು ಅಸೆಟ್ಸ್ ಅಕೌಂಟ್ಸ್ ಮಾಡಿದಾಗ ನಮಗೆ ಗೊತ್ತಾಗಿರುತ್ತೆ. ಸೊ ಆ 50,000 ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಆಗಿದೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ಹೆಡನ್ ಆಗಿರುತ್ತೆ ಅದು. ಸೊ 20,000 rupees ಫಸ್ಟ್ ಇಯರ್ ಇದೆ, ಸೆಕೆಂಡ್ ಇಯರ್ 15,000 ಆಗಿದೆ. ಅದೇನಾಗಿರುತ್ತೆ, ಅಸೆಟ್ ನಮ್ಗೆ ರಿಟರ್ನ್ ಆಫ್ ಆಗಿರುತ್ತೆ. ಸೊ 5,000 ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಗುಡ್ ವಿಲ್ ರಿಟರ್ನ್ ಆಫ್ ಆಗಿದೆ. ಸೇಮ್ ಆಸ್ ಇಟ್ ಈಸ್ ಗುಡ್ ವಿಲ್ ಹಂಗೆ ಆಗಿರುತ್ತೆ ನೋಡಿ. ಸೊ ನಮ್ಮಲ್ಲಿ ಪ್ರಾಬ್ಲಮ್ ಅಲ್ಲಿ ಗುಡ್ ವಿಲ್ ಫಸ್ಟ್ ಇಯರ್ ಅಲ್ಲಿ 30,000 ಇದೆ, ಸೆಕೆಂಡ್ ಇಯರ್ ಅಲ್ಲಿ 20,000 ಇದೆ. ಡಿಫರೆನ್ಸ್ ಏನಾಗಿದೆ? 10,000 ಅದು ರಿಟರ್ನ್ ಆಫ್ ಆಗಿರುತ್ತೆ, ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ನೋಡಿ ಪ್ರಾಬ್ಲಮ್ ಅಲ್ಲಿ ಎಷ್ಟಿದೆ? ಜನರಲ್ ರಿಸರ್ವ್ 2 lakhs ಇದೆ, 2,50,000 rupees ಇದೆ. 50,000 rupees ಇನ್ಕ್ರೀಸ್ ಆಗಿದೆ, ಅದನ್ನು ನಾವಲ್ಲಿ ಬರ್ಕೊಳ್ಳಿ. ಕ್ಲಿಯರ್? ಸೊ ಆದ್ಮೇಲೆ ಟೋಟಲ್ ಮಾಡಿ 3,25,000 ಬಂತು. ಏನು? ದೀಸ್ ಆರ್ ಆಲ್ ದಿ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆರ್ ನಾನ್ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸಂಬಂಧಪಟ್ಟ ಬಿಸ್ನೆಸ್ ಅಂತ ಕರಿತೀವಿ. ಸೊ ಟೋಟಲ್ ಮಾಡಿ 60,000 ಪ್ಲಸ್ 3,25,000. ಸೊ ಟೋಟಲ್ ಮಾಡಿ 3,85,000 ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಸೊ ಈಗ ಲೆಸ್ ಇನ್ಕಮ್ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಸಂಬಂಧಪಡದೇ ಇರೋವು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಕರಿತೀವಿ. ಸೊ ಅವನ್ನ ಯಾವ್ಯಾವುದು ಅಂತ ನೋಡೋಣ. ಸೊ ಡಿವಿಡೆಂಡ್ ರಿಸೀವ್ಡ್, ಸೊ ಅದನ್ನ ಟ್ರೀಟ್ ಮಾಡಿ ನಾನ್ ಕರೆಂಟ್ ಲೈಬಿಲಿಟಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನ ಡಿವಿಡೆಂಡ್ ನಾನು ತಗೊಂಡಿದ್ದೀವಿ ನೋಡಿ. 13,500 rupees ನಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಗಿವನ್ 13,500 rupees ರಿಸೀವ್ಡ್ ಡ್ಯೂರಿಂಗ್ ದ ಇಯರ್. ನಾವು ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದ್ವಿ, ಅದು ನಮ್ಗೆ ಡಿವಿಡೆಂಡ್ ಆಗಿ ಬಂದಿದೆ. ಸೊ ಹಾಗಾಗಿ ನೆಕ್ಸ್ಟ್ 13,500 ಆಯ್ತು. ಅದನ್ನ ಈಗ ಆಡ್ ಮಾಡ್ಕೊಳ್ಳಿ. ಸೊ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆಗೋಕೆ ಮೊದಲು ಬಂದಿರೋಂಥದ್ದು 3,71,500. ಸರಿನಾ? ಸೊ ಅದಾದ್ಮೇಲೆ ಆಡ್ ಈಗ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ, ಎರಡು ಒಂದೇ ಟ್ರೀಟ್ಮೆಂಟ್ ಆಗುತ್ತೆ. ಸೊ ನಿಮಗೆ ರೂಲ್ ಗೊತ್ತು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ, ಅದನ್ನ ಲೆಸ್ ಮಾಡಬೇಕು. ಸರಿನಾ? ಸೊ ಸ್ಟಾಕ್ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೆ ಏನಾಗಿದೆ? 1 lakh rupees ಚೇಂಜಸ್ ಆಗಿದೆ ನೋಡಿ. ಸ್ಟಾಕ್ 3,30,000 ಇದೆ, 2,30,000 ಇದೆ. ಸೊ ಅದೇನಾಗಿದೆ? 1 lakh rupees ಡಿಕ್ರೀಸ್ ಆಗಿದೆ ಅಸೆಟ್. ನೆಕ್ಸ್ಟ್ ಕ್ರೆಡಿಟಾರ್ಸ್ ಕರೆಂಟ್ ಲೈಬಿಲಿಟಿ ಪ್ರಾಬ್ಲಮ್ ಅಲ್ಲಿ ಎಷ್ಟಿದೆ? ಕ್ರೆಡಿಟಾರ್ಸ್ 1 lakh ಇದೆ, 1,60,000 ಇದೆ, 60,000 ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಬರ್ಕೋಬೇಕು 60,000. ಸೊ ಟೋಟಲ್ ಮಾಡಿ 1,60,000 ಹೊರಗಡೆ ತಗೊಂಡು ಡಿಫರೆನ್ಸ್ ಮಾಡಿದ್ರೆ 5,31,500 ಆಡ್ ಮಾಡಿದೆ. ಸರಿನಾ? ಸೊ ನೆಕ್ಸ್ಟ್ ಈಗ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಮಾಡಿ. ಸೊ ಬನ್ನಿ ಏನೇನು ಐಟಮ್ಸ್ ಇದೆ ನೋಡೋಣ. ಡೆಟಾರ್ಸ್ ಎಷ್ಟಿದೆ? ಡೆಟಾರ್ಸು ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಅಸೆಟ್ ಅಲ್ವಾ, 2,30,000 ಇದೆ, 3,32,000 rupees ಅಂದ್ರೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಎಷ್ಟು ಅಮೌಂಟ್ ಆಗಿದೆ ಅಷ್ಟು ಅಮೌಂಟ್ ಅನ್ನ ಬರ್ಕೊಳ್ಳಿ, 1,02,000 rupees. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟಿ 80,000 rupees, 60,000 rupees ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ 20,000 rupees ಬರ್ಕೊಂಡ್ವಿ. ಸರಿನಾ? ನೆಕ್ಸ್ಟ್ ಐಟಮು ಟೋಟಲ್ ಮಾಡಿದ್ರೆ 1,22,000 rupees ಬಂತು. ಸೊ 5,31,500 ಮೈನಸ್ 1,22,000 ಮಾಡಿದ್ರೆ ಸೊ ನಮಗೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಬರುತ್ತೆ 4,09,500. ಈಗ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇದ್ರೆ ಮಾಡಿ. ಸೊ ನಿಲ್ ಈ ವರ್ಷದಲ್ಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ಅದನ್ನು ನಾವು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ A1 ಅಂತ ಕೊಡ್ಬೋದು. ಲಾಸ್ಟ್ ಕಾಲಮ್ಗೆ ತಗೊಳ್ಳಿ 4,09,500. ಫೈನ್. ನೆಕ್ಸ್ಟ್ ಎರಡನೇ ಐಟಮು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮಾಡೋಣ. ಸೊ ಯಾವ್ಯಾವುದು ನೋಡ್ತಾ ಬರೋಣ. ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೈ ಕ್ಯಾಶ್ ಕೊಟ್ಟಿದ್ದೀವಿ ನೋಡಿ. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದೀವಲ್ಲ, ಸೊ ಅದೆಲ್ಲ ಏನೇನಿದೆ ಅದೆಲ್ಲ ನಾವು ತಗೋಬೇಕು. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿದ್ವಿ, ಕನ್ಸರ್ನ್ ಎಲ್ಲ ಅಕೌಂಟ್ಸ್ ಮಾಡಿದ್ವಿ. ಸೊ 1 lakh rupees ನೋಡಿ, 1 lakh rupees ಕಾಣಿಸ್ತಾ ಇದೆ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅದು ಇನ್ವೆಸ್ಟ್ ಮಾಡಿರೋದು, ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ಪ್ಲಾಂಟ್ ಅಂಡ್ ಮಿಷನರಿಯಲ್ಲೂ ಸಹ ಪರ್ಚೇಸ್ ಮಾಡಿ ಬ್ಯಾಲೆನ್ಸ್ ಫಿಗರ್ 3,20,000 rupees ಬೈ ಟು ಬ್ಯಾಂಕ್ ಅಂತ ಬರ್ತಿದ್ದೀವಿ. ಫೈನ್, ಅದನ್ನು ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ 35,000 rupees ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ
ಇನ್ವೆಸ್ಟ್ಮೆಂಟ್ಸು ಏನಾಗಿದೆ, 1,35,000 ಇದೆ, 1 lakhs ಇದೆ. ಸೊ ಅದು ಡಿಫ್ರೆನ್ಸ್ ಆಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಆಗಿದೆ ಅಂತ. ಸೊ ಕಡಿಮೆ ಆಗಿದೆ ಅಲ್ಲ, ಸೊ ಸೇಲ್ ಆಗಿದೆ. ಸೊ ನಮಗೆ ಇನ್ಕಮ್ ಬಂದಿರುತ್ತೆ 35,000. ಬ್ರಾಕೆಟಲ್ಲಿ ಬರ್ದಿದ್ದೀನಿ ಅಂತಂದರೆ ಅದು ಕ್ಯಾಶ್ ಔಟ್ಫ್ಲೋ ಆಗಿದೆ ಅಂತ. ಬ್ರಾಕೆಟ್ ರಿಮೂವ್ ಮಾಡಿ ಬ್ರಾಕೆಟ್ ಇಲ್ದಿರ ಬರ್ದಿದ್ದೀನಿ ಅಂತಂದರೆ ಅದು ನಮಗೆ ಇನ್ಫ್ಲೋ ಆಗಿದೆ ಅಂತ. ಬ್ರಾಕೆಟ್ ಇಲ್ಲದೆ ಔಟ್ಫ್ಲೋ, ಬ್ರಾಕೆಟ್ ಇಲ್ಲ ಅಂದರೆ ಇನ್ಫ್ಲೋ ಆಫ್ ಕ್ಯಾಶ್ ಅಂತ. ಸೊ ಡಿಫ್ರೆನ್ಸ್ ಮಾಡಿದ್ರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರುತ್ತೆ. ಅದು ಮೈನಸ್ ಫಿಗರಲ್ಲಿದೆ 3,85,000. ಯಾಕಂದರೆ ಮೈನಸ್ ಅಮೌಂಟ್ಗಳು ಜಾಸ್ತಿ ಇದೆ ಅಂದರೆ ಔಟ್ಫ್ಲೋ ಅಮೌಂಟ್ ಜಾಸ್ತಿ ಇದೆ ಇನ್ಫ್ಲೋಗಿಂತೂ. ಸೊ ಅದನ್ನು ಔಟರ್ ಕಾಲಮಲ್ಲಿ ಬರ್ದಿದ್ದೀನಿ, ಬಿ ಅಂತ ಬರ್ದಿದ್ದೀನಿ. ನೆಕ್ಸ್ಟು ಥರ್ಡ್ ಐಟಮ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗಲ್ಲಿ ಮಾಡೋಂಥ ಐಟಮ್ಸ್ ಯಾವುದು ಅಂತ. ಸೊ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಸೊ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ ನೋಡಿ, ಬ್ಯಾಂಕ್. ಸೊ ಬ್ಯಾಂಕ್ ಲೋನ್ ಫ್ರಮ್ ಲಾಂಗ್ ಟರ್ಮ್ ಆಗಿದೆ, 3 lakhs rupees ಇದೆ, ಮತ್ತು 2 lakh rupees ಇದೆ. ಸೊ 1 lakh rupees ಏನಾಗಿದೆ ಅಂತಂದರೆ ರೀಪೇಮೆಂಟ್ ಆಗಿದೆ. ಸೊ ಅದನ್ನು ನಾವು ತಗೋಬೇಕು. ಸೊ ತಗೊಂಡ್ರೆ ಎಷ್ಟು ಬರುತ್ತೆ ಅಮೌಂಟ್? ಅದು 1 lakh rupees ಬರುತ್ತೆ. ಆ 1 lakh rupeesನ ನಾವು ಇನ್ನರ್ ಕಾಲಮಲ್ಲೇ ತಗೊಳ್ಳಿ. ಸೊ ಅದು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಐಟಮ್ ಬಂದು ಡಿವಿಡೆಂಡ್ ರಿಸೀವ್ಡ್ ಇದೆ. ಸೊ ಡಿವಿಡೆಂಡ್ ರಿಸೀವ್ಡ್ ಆಲ್ಸೋ ಇಲ್ಲಿ ಟ್ರೀಟ್ ಮಾಡಬೇಕು, 13,500. ಸೊ ಅಲ್ಲಿ ನಾವೇನು ಮಾಡಿದ್ವಿ ನೋಡಿ, ಫಸ್ಟಲ್ಲಿ ಒಂದ್ಸಲ ಟ್ರೀಟ್ ಮಾಡಿದ್ವಿ, ಅಡ್ಜಸ್ಟ್ ಮಾಡಿರೋದು 2 ಸಲ ಎಂಟ್ರಿ ಆಗಬೇಕಲ್ವಾ. ಡಿವಿಡೆಂಡ್ ರಿಸೀವ್ಡ್ 13,500 ಲೆಸ್ ಮಾಡಿದ್ವಿ. ಯಾಕೆ ಅಂತಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಇನ್ಕಮ್ಸಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ತೆಗೆದಿದ್ವಿ ಅದನ್ನು. ಈಗ ನಾವು ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲಿ ಅದನ್ನು ತಗೊಂಡಿದ್ದೀನಿ, ಸರಿನಾ? ಸೊ ಈಗ ಅವೆರಡು ಟೋಟಲ್ ಮಾಡಿದ್ರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಬರುತ್ತೆ. ಅದು -5 ಸಿಂಬಲಲ್ಲಿದೆ, ಅಂದರೆ ಔಟ್ಫ್ಲೋ ಅಲ್ಲಿದೆ ಕ್ಯಾಶ್ 86,500. ಸೊ ಬಿಸ್ನೆಸ್ಸಿಂದ ಔಟ್ಫ್ಲೋ ಆಗಿದೆ. ಸೊ ಅಲ್ಲಿಗೆ 2 ಐಟಮ್ ಇದೆ ನೋಡಿ, ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲಿಯೂ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ, ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲೂ ಔಟ್ಫ್ಲೋ ಆಗ್ತಿದೆ, ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲೂ ಔಟ್ಫ್ಲೋ ಆಗ್ತಿದೆ. ಸೊ 2 ಐಟಮಲ್ಲೂ ನಮಗೆ ಔಟ್ಫ್ಲೋ ಆಗ್ತಿದೆ. ಆಪರೇಟಿಂಗ್ ಆಕ್ಟಿವಿಟೀಸಲ್ಲಿ ಮಾತ್ರ ಇನ್ಫ್ಲೋ ಇದೆ. ಸೊ 4,09,500, ಸರಿನಾ? ಸೊ ಅದಾದಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನಮಗೆ, ಸೊ A + B + C ಮಾಡಿದ್ರೆ D ಬರುತ್ತೆ. ಸೊ ಮಾಡಿ, ಅದು ನಮಗೆ ಮೈನಸಲ್ಲಿ ಬಂತು 62,000. ಯಾಕೆಂತಂದರೆ 86,500 ಪ್ಲಸ್ 3,85,000 ಎರಡು ಟೋಟಲ್ ಮಾಡಿದ್ರೆ ಮೈನಸ್ ಸಿಂಬಲ್ ಜಾಸ್ತಿ ಇತ್ತು, ಪ್ಲಸ್ 4,09,500 ಇದೆ. ಡಿಫ್ರೆನ್ಸ್ ಮಾಡಿದ್ರೆ 62,000 rupees ಬಂತು. ಆ 62,000 rupeesನ ನಾವೇನು ಕರಿಬೇಕು? ನೆಟ್ ಡಿಕ್ರೀಸ್ ಇನ್ ಕ್ಯಾಶ್. ಸೊ ಅದು ನಮಗೆ ಡಿಕ್ರೀಸ್ ಆಗ್ತಿದೆ, ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ಅಂತ, ಸಿಂಪಲ್. ಈಗ ಅದಕ್ಕೆ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸು ಕಾಣಿಸ್ತಾ ಇದೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ. ಸೊ 1,50,000, ಕ್ಲೋಸಿಂಗ್ 88,000. ಸೊ ಓಪನಿಂಗು 1,50,000 ಇದೆಯಲ್ಲ, ಇದನ್ನು ಆ್ಯಡ್ ಮಾಡಿ. ಸೊ ಮಾಡಿದ್ದೀವಿ ಅಂತಂದರೆ, ಸೊ ಡಿಫರೆನ್ಸ್ ಮಾಡಿ, 1,50,000 ಪ್ಲಸ್ ಸಿಂಬಲ್ಲು, 62,000 ಮೈನಸ್ ಸಿಂಬಲ್ಲು. ಅಲ್ಲಿಗೆ ಪ್ಲಸ್ ಸಿಂಬಲ್ ಜಾಸ್ತಿ ಇದೆ, 62,000 ಕಳೆದಾಗ ನಮಗೆ ಡಿಫರೆನ್ಸ್ ಬರುತ್ತೆ. ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗಿರಬೇಕು. 88,000 ಬಂದಿದೆಯಾ? 88,000 rupees, ಫೈನ್. 88,000 rupees ನಿಮ್ಮ ಬ್ಯಾಲೆನ್ಸ್ ಶೀಟ್ ಇರುವ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರಬೇಕು ನೋಡಿ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಬಂದು 88,000 ಇದೆಯಾ? ಕಾಣಿಸ್ತಿದೆಯಲ್ಲ? ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಅಲ್ಲಿಗೆ ನೀವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ನಮ್ಮ ಪ್ರಾಬ್ಲಮ್, ನಮ್ಮ ಆನ್ಸರ್ ನಮಗೆ ಗೊತ್ತಾಗ್ಬಿಡುತ್ತೆ ಅಕಾರ್ಡಿಂಗ್ ಟು AS 3 ಮಾಡಿದಾಗ. ಸೊ ಇದು 14 ಮಾರ್ಕ್ಸ್ಗೆ ಮಾಡುವಂಥದ್ದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. See you in the next class. Thank you.